ಎಷ್ಟು ಜನ ದೇವರನ್ನ ನಂಬ್ತೀವಿ? ಸ್ವಲ್ಪ ಕೈ ಎತ್ತರಿ ನೋಡೋಣ, ಎಷ್ಟು ಜನ ನಂಬ್ತೀವಿ? ಹಲ್ಲೆಲೂಯ. ನಮ್ಮ ದೇವರು ಜೀವಿಸುವ ದೇವರು, ನಮ್ಮ ದೇವರು ಸರ್ವಶಕ್ತನಾದ ದೇವರು, ನಮ್ಮ ದೇವರು ಅದ್ಭುತ ಮಾಡುವ ದೇವರು. ನಮ್ಮ ದೇವರಲ್ಲಿ ಅಸಾಧ್ಯವಾದ ಕಾರ್ಯಗಳು ಒಂದೂ ಇಲ್ಲ. ಹಲ್ಲೆಲೂಯ. ಮನುಷ್ಯರಲ್ಲಿ ಅಸಾಧ್ಯವಾದ ಕಾರ್ಯಗಳು ದೇವರಿಂದ ಸಾಧ್ಯವಾಗುತ್ತೆ. ನೀವು ಚಿಂತೆ ಮಾಡಬೇಡ್ರಿ, ಎಷ್ಟೋ ವರ್ಷಗಳಿಂದ ನಮಗೆ ಸಾಧ್ಯವಾಗದೇ ಇರುವ ವಿಷಯಗಳು, ಎಷ್ಟೋ ವರ್ಷಗಳಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಇಲ್ಲಾಂದರೆ ಕಾಯ್ತಾ ಇದ್ದೀವಿ, ಆದರೆ ನಡೀತಾ ಇಲ್ಲ. ಹಲ್ಲೆಲೂಯ. ನೀವು ನಡೀತಾ ಇಲ್ಲ ಎಂಬುದ ಆ ವಿಷಯ ಇವತ್ತು ದೇವರು ಸೋಲ್ವ್ ಮಾಡ್ತಾರೆ. ಇವತ್ತು ಅದಕ್ಕೊಂದು ಪರಿಹಾರ ಉಂಟಾಗುತ್ತೆ. ಇವತ್ತು ಆ ಪರಿಹಾರ ಹೊಂದ್ಕೊಂಡೇ ಇಲ್ಲಿಂದ ಹೋಗ್ಬೇಕು. ಹಲ್ಲೆಲೂಯ. ಯಾಕಂದರೆ ಆ ದೇವರು ಇಲ್ಲಿ ಬಂದಿದ್ದಾರೆ. ದೇವರ ನಮಗೆ ಸ್ತೋತ್ರವಲ್ಲ. ಯೆಶಾಯನ ಬರೆದ ಗ್ರಂಥ 9ನೇ ಅಧ್ಯಾಯ ನೋಡು. ಯೆಶಾಯ 9 2ನೇ ವಾಕ್ಯ ನೋಡು. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಹಲ್ಲೆಲೂಯ, ಹಲ್ಲೆಲೂಯ. ಹಂಗಾದ್ರೆ ಮೊದಲು ಏನಿತ್ತು ರೀ? ಕತ್ತಲೇನೆ. ಒಂದು ಮನೆಯಲ್ಲಿ ಕೂಡ ಸಮಾಧಾನ ಇರಲಿಲ್ಲ ಆ ಕಾಲದಲ್ಲಿ. ಎಲ್ಲ ಕತ್ತಲೆ. ಅದು ಮಾಮೂಲಿ ಕತ್ತಲೆ ಅಲ್ಲ, ಕಾರ್ಗತ್ತಲೆ. ಬೆಳಕಂಬುದು ಇಲ್ಲೇ ಇಲ್ಲ. ಜನರೆಲ್ಲರೂ ಪಾಪದ ಜೀವನದಲ್ಲಿ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯ. ಇದು 2000 ವರ್ಷಗಳ ಹಿಂದಿನ ಮಾತು. ಸುಮಾರು ಈ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ ಕರ್ತನಾದ ಯೇಸು ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆ 700 ವರ್ಷಗಳ ಹಿಂದೆ ಯೆಶಾಯನೆಂಬ ಪ್ರವಾದಿ ಬರೆದಿಟ್ಟಿದ್ದಾನೆ. ಏನು ಬರೆದಿಟ್ಟಿದ್ದಾನೆ? ಒಂದು ಪ್ರವಾದನೆ ಬರೆದಿಟ್ಟಿದ್ದಾನೆ. ಏನದು? ಕತ್ತಲೆಯಲ್ಲಿ ಸಂಚರಿಸಿದ ಜನರಿಗೆ ಒಂದು ದೊಡ್ಡ ಬೆಳಕು ಕಾಣಿಸಿತು. ದೊಡ್ಡ ಬೆಳಕು. ಹಲ್ಲೆಲೂಯ. ದೊಡ್ಡ ಬೆಳಕಂದ್ರೆ ಏನ್ರಿ? ಯೇಸುನೇ ಆ ಬೆಳಕು. ಸೂರ್ಯನಿಗೊಂದು ಮಿಂಚುವ ಆ ಪ್ರಕಾಶ. ಸೂರ್ಯ ಏನೂ ಇಲ್ಲ ಬೆಳಕಿನ ಮುಂದೆ. ಯಾಕಂದರೆ ಸೂರ್ಯನು ಸೃಷ್ಟಿ ಮಾಡಿರೋದು ಯಾರು? ದೇವರೇ. ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ಸೂರ್ಯನನ್ನು ಸೃಷ್ಟಿ ಮಾಡಿರೋದು ದೇವರೇ. ಹಂಗಾದರೆ ಆ ದೇವರ ಬೆಳಕು ಎಷ್ಟು ಅಗಮ್ಯವಾದ ಬೆಳಕು. ಆದರೆ ಜನರಿಗೆ ಏನೆಂದು ಗೊತ್ತಾ? ಬೆಳಕು ಬೇಕಾಗಿಲ್ಲ, ಅವ್ರಿಗೆ ಕತ್ತಲೆ ಬೇಕು. ಅವ್ರಿಗೆ ಇಷ್ಟ ಬಂದಂಗೆ ಜೀವಿಸಬೇಕು. ಅವರ ಜೀವನದಲ್ಲಿ ಒಂದು ಶಿಸ್ತಿಲ್ಲ, ಒಂದು ಕ್ರಮವಿಲ್ಲ. ಅವರಲ್ಲಿ ದೇವರಂದು ಇಲ್ಲೇ ಇಲ್ಲ. ಇಂಥ ಸಂದರ್ಭದಲ್ಲಿ ದೇವರಿಗೆ ದುಃಖವಾಯಿತು. ದೇವರಿಗೆ ದುಃಖವಾಗಿ. ಯಾಕಂದರೆ ಈ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರು ದೇವರ ಸೃಷ್ಟಿ. ದೇವರೆಲ್ಲರನ್ನು ಸೃಷ್ಟಿ ಮಾಡಿರೋದು. ನಾವೇನು ಹಂಗೆ ಬರಲಿಲ್ಲರಿ. ಮೊಟ್ಟ ಮೊದಲನೇದಾಗಿ ಆದಮು ಮತ್ತು ಹವ್ವಳನ್ನು ಇಬ್ಬರನ್ನೇ ಸೃಷ್ಟಿ ಮಾಡಿರೋದು. ಆದಮು ಹವ್ವಳು ಸೃಷ್ಟಿ ಮಾಡಿದ ಮೇಲೆ ಅಲ್ಲಿಂದ ಬಂದಿರೋರೇ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಮನುಷ್ಯರು. ಹಲ್ಲೆಲೂಯ. ಮೊಟ್ಟ ಮೊದಲನೇ ಕಾಲದಲ್ಲೇ ಸೈತಾನ್ ಬಂದು ಆದಮನು ಹವ್ವಳ ಮೇಲೆ ಪ್ರವೇಶಿಸಿ ಪಾಪ ಮಾಡಿದರು. ಹಲ್ಲೆಲೂಯ. ಪಾಪ ಮಾಡಿದಾಗ ಆ ಕಾಲದಲ್ಲೇ ಒಂದು ಪ್ರವಾದನೆ ಇತ್ತು. ದೇವರು ಆ ಸೈತಾನಿಗೆ ಶಾಪ ಕೊಟ್ಟರು. ಎಲ್ಲರೂ ಗಮನ ಇಟ್ಟು ಕೇಳ್ರಿ. ನಿನಗೂ ಈ ಸ್ತ್ರೀಗೂ, ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವನು. ಹಲ್ಲೆಲೂಯ. ಹಾಗಾದ್ರೆ ಸ್ತ್ರೀಯ ಸಂತಾನ ಯಾರ್ರಿ? ಏನ್ರಿ ಹಿಂಗೆ ಹೇಳ್ತೀರಾ? ಸೈತಾನ ತಲೆ ಜಜ್ಜಿರೋದು ಯಾರ್ರಿ? ಇದು ಗೊತ್ತಿಲ್ಲ ನಿಮಗೆ? ಯೇಸು ಯಾವಾಗ ಕಾಲ್ವರಿ ಶಿಲುಬೆಯಲ್ಲಿ ಇಡೀ ಮಾನವ ಜನಾಂಗಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟರೋ ಅದರ ಮೂಲಕವಾಗಿ ಸೈತಾನ ತಲೆಯನ್ನು ಜಜ್ಜಿದನು. ಹಲ್ಲೆಲೂಯ.
ಸ್ತ್ರೀಯ ಸಂತಾನ. ಹಲ್ಲೆಲೂಯ. ಯೇಸು ಪೌತ್ರಾತ್ಮನಿಂದ ಗರ್ಭವತಿಯಾದ. ಆದರೆ ತಂದೆ ಯಾರು? ಯೇಸುವಿನ ತಂದೆ ಯಾರ್ರೀ? ಗೊತ್ತಿಲ್ವಾ? ಯೇಸುವಿನ ತಂದೆ ಯಾರ್ರೀ? ಅವರು ಯಹೂದ್ಯರೆಲ್ಲ ಯೇಸುವಿನ ಟೀಕಿಸ್ತಾ ಇದ್ರು, ಇವನಿಗೆ ಅಪ್ಪ ಇಲ್ಲ, ಇವನಿಗೆ ಅಪ್ಪ ಇಲ್ಲ ಎಂಬುದಾಗಿ. ಯಾಕಂದರೆ ಕನ್ಯೆಗೆ ಗರ್ಭಿಣಿಯಾಗಿ ಒಂದು ಮಗುವನ್ನು ಹಡಿಯುವರು, ಅವನಿಗೆ ಯೇಸು ಎಂದ ಹೆಸರಿಡಬೇಕು. ಕನ್ಯೆಗೆ ಗರ್ಭಿಣಿಯಾಗಿ ಒಂದು ಮಗುವನ್ನು ಹಡಿಯುವರು, ಮತ್ತು ಅಪ್ಪ ಇದ್ದಾರಾ? ಯಹೂದ್ಯರೆಲ್ಲ ಇವನ್ನ ಟೀಕೆ ಮಾಡ್ತಾ ಇದ್ರು, ಇವನಿಗೆ ಅಪ್ಪ ಇಲ್ಲ, ಅಪ್ಪ ಇಲ್ಲದಲ್ಲೇ ಹುಟ್ಟರನು, ಅಪ್ಪ ಇಲ್ಲದಲ್ಲೇ ಹುಟ್ಟರನು. 30 ವರ್ಷ ಕಾಲ ಇವನು ಇದನ್ನು ಕೇಳಿ ಕೇಳಿ ಸಾಕಾಯಿತು. ಹಲ್ಲೆಲೂಯ. 30 ವರ್ಷ ಆದಮೇಲೆ ದೀಕ್ಷಾ ಸ್ನಾನ ತಗೋಬೇಕಾದ್ರೆ ದೇವರೊಂದು ಮಾತು ಹೇಳಿರೋದು, ಇವನು ನನ್ನ ಪ್ರಿಯನಾದ ಮಗ. ಹಲ್ಲೆಲೂಯ. ಇವನು ನನ್ನ ಪ್ರಿಯನಾದ ಮಗ. ನೀವೇನು ಇವನಿಗೆ ಅಪ್ಪ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇವನಿಗೆ ಅಪ್ಪ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇವನು ನನ್ನ ಮಗ, ಇವನು ನನ್ನ ಮಗ. ಹಲ್ಲೆಲೂಯ. ಇವನು ನನ್ನ ಮಗ. ಯಾರು ಹೇಳ್ತಾ ಇದ್ದಾರೆ? ತಂದೆಯಾದ ದೇವರು ಹೇಳ್ತಾ ಇದ್ದಾರೆ, ಇವನು ನನ್ನ ಮಗ. ಅದು ಮಾಮೂಲಿ ಮಗ ಅಲ್ಲ, ನನ್ನ ಪ್ರಿಯನಾದ ಮಗ. ಹಲ್ಲೆಲೂಯ. ಪ್ರಿಯನಾದ ಮಗ. ದೇವ್ರ ಮಕ್ಕಳೇ, ನಮ್ಮನ್ನು ನೋಡಿದ್ರೆ ದೇವರು ಹಿಂಗೆ ಹೇಳ್ತಾರ, ಇವಳು ನನ್ನ ಪ್ರಿಯನಾದ ಮಗಳು, ಇವನು ನನ್ನ ಪ್ರಿಯನಾದ ಮಗ ಹೇಳ್ತಾರೇನ್ರಿ? ಏನ್ರಿ ಹಿಂಗೆ ಹೇಳ್ತಾರಲ್ಲ? ಯೋಹಾನ ಬರೆದ ಸುವಾರ್ತೆ 1:12 ಏನು ಬರೆದಿದ್ದಾವೆ? ಹೋದ್ರೆ ಅದನ್ನ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಲ್ಲೆಲೂಯ. ಹಂಗಾದ್ರೆ ನಮ್ಮಪ್ಪ ಯಾರ್ರಿ? ಹಲ್ಲೆಲೂಯ. ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ದೇವರ ಮಕ್ಕಳು. ಹಲ್ಲೆಲೂಯ. ದೇವರ ಮಕ್ಕಳು. ಹಾಗಾದರೆ ಎಷ್ಟು ಜನ ಹೇಳ್ತೀರಾ ಈಗ, ನಾನು ದೇವರ ಮಗ, ನಾನು ದೇವರ ಮಗಳು? ಹಲ್ಲೆಲೂಯ. ನಾನು ದೇವರ ಮಗ, ನಾನು ದೇವರ ಮಗಳು. ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಆದರೆ ಕಂಡೀಷನ್ ಇದ್ದಾವೆ. ಏನಾದ್ರು ಕಂಡೀಷನ್ ಹೇಳ್ರಿ? ಯಾರ್ಯಾರು ಆತನನ್ನು ಅಂಗೀಕರಿಸಬೇಕು. ಇವತ್ತೆಲ್ಲರೂ ಯೇಸುವನ್ನು ಅಂಗೀಕರಿಸಿಕೊಂಡ ಇಲ್ಲಿಂದ ಹೋಗಬೇಕು. ಹಲ್ಲೆಲೂಯ. ಯೇಸುವನ್ನು ಯಾರು ಅಂಗೀಕರಿಸ್ತಾರೋ ಅವರು ಮಾತ್ರ ದೇವರ ಮಕ್ಕಳಾಗ್ತಾರೆ. ಅಂಗೀಕರಿಸೋದು ಮಾತ್ರವಲ್ಲ, ಮತ್ತೇನು? ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೆ. ಹಲ್ಲೆಲೂಯ. ಆತನ ಹೆಸರಿನಲ್ಲಿ. ಯಾರ ಹೆಸರಿನಲ್ಲಿ? ಯೇಸುವಿನ ಹೆಸರಿನಲ್ಲಿ ಯಾರು ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಲ್ಲೆಲೂಯ. ಹಂಗಾರೆ ನಾವು ಎಲ್ಲ ಯಾರ ಮಕ್ಕಳ್ರಿ? ದೇವರ ಮಕ್ಕಳು. ಹಲ್ಲೆಲೂಯ. ಇದು ಬಯೋಲಜಿಕಲ್ ಮಕ್ಕಳ ವಿಷಯ ಹೇಳ್ತಾ ಇಲ್ಲ, ಆದರೆ ಸ್ಪಿರಿಚುವಲ್ ಫಾದರ್, ಆತ್ಮೀಯ ತಂದೆ. ನಮ್ಮ ಆತ್ಮೀಯ ತಂದೆ ದೇವರು. ಹಲ್ಲೆಲೂಯ. ಬಯೋಲಜಿಕಲ್ ತಂದೆ ಅಂದರೆ ನಮಗೆ ಹುಟ್ಟಿಸಿರೋ ತಂದೆ ಆಗ್ತಾರೆ. ಆದರೆ ನಾವೆಲ್ಲರೂ ಯಾವಾಗ ಯೇಸುವಿನ ಅಂಗೀಕರಿಸ್ತಾರೋ, ಆ ಯೇಸುವಿನ ಹೆಸರಿನ ಮೇಲೆ ನಂಬಿಕೆ ಇಡ್ತಾರೋ, ನಾವೆಲ್ಲರೂ ದೇವರ ಮಕ್ಕಳಾಗ್ತಾರೆ. ಹಲ್ಲೆಲೂಯ. ಹಾಗಾದರೆ ದೇವರ ಮಕ್ಕಳಾದರೆ ಏನ್ರಿ ಪ್ರಯೋಜನ? ದೇವರ ಮಕ್ಕಳಾದರೆ ಏನ್ರಿ ಪ್ರಯೋಜನ? ಏನ್ರಿ? ಏನೂ ಇಲ್ಲ. ಇಲ್ಲ ಏನ್ರಿ ಪ್ರಯೋಜನ? ಹೇಳ್ರಿ. ಮತ್ತೆ ದೇವರ ಮಕ್ಕಳಿಗೆ ಏನು ಪ್ರಯೋಜನ ಅಂದರೆ, ಮಕ್ಕಳಿಗೆ ಏನು ಬೇಕು ಅದನ್ನು ಅಪ್ಪ ಕೊಡ್ತಾನೆ. ಇಲ್ವಾ? ನೀವು ನಿಮ್ಮ ಮಕ್ಕಳಿಗೆಲ್ಲ ಕೊಡಲ್ವಾ? ಅದೇ ರೀತಿಯಲ್ಲಿ ನಮ್ಮಪ್ಪ, ಪರಲೋಕದಲ್ಲಿರುವ ನಮ್ಮಪ್ಪ ನಿನಗೇನೇನು ಬೇಕು ಎಲ್ಲವನ್ನು ಕೊಡ್ತಾನೆ. ಹಲ್ಲೆಲೂಯ. ಹಂಗಾದ್ರೆ ಎಲ್ಲ ಇಸ್ಕೊಂಡು ನಾವು ಆರಾಮಾಗಿರೋಣ? ಇಲ್ಲ. ಮತ್ತೇನ್ರ ಕೊಡ್ತಾರೆ ನಮಗೆ? ನಿತ್ಯ ಜೀವ. ಯೇಸು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇರೋದು? ನಾನು ನಿಮಗೆ ಬಿಡಾರಗಳನ್ನು ಸಿದ್ಧ ಮಾಡಕ್ಕೆ ಹೋಗ್ತಾ ಇದ್ದೀನಿ.
ನಾನು ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಯಲ್ಲಿ ಸೇರಿಸಿಕೊಳ್ಳುವೆನು. ಯಾರ ಬಳಿಗೆ? ಇದನ್ನ ಅರ್ಥ ಮಾಡ್ಕೊಳ್ರಿ. ನಮ್ಮನ್ನ ಯೇಸುವಿನ ಬಳಿಗೆ ನಮ್ಮನ್ನು ಸೇರಿಸಿಕೊಳ್ಳುವನು. ಹಲ್ಲೆಲೂಯ. ಯೇಸುವಿನ ಬಳಿಗೆ ನಮ್ಮನ್ನು ಸೇರಿಸಿಕೊಳ್ತಾನೆ. ಇದಕ್ಕನ್ನ ಸೌಭಾಗ್ಯ ಅನ್ರಿ. ಇಡೀ ಪ್ರಪಂಚದಲ್ಲಿ ಕತ್ತಲೆ ಅನುಭವದಲ್ಲಿ ಜೀವಿಸುವವರೆಲ್ಲ ನರಕಕ್ಕೆ ಹೋದಾಗ ಬೆಳಕಿನಲ್ಲಿರುವ ನಾವು, ದೇವರ ಮಕ್ಕಳಾಗಿರುವ ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತೀವಿ. ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತೀವಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿ ಮತ್ತೆ ಯೆಶಾಯನ ಬರೆದ ಗ್ರಂಥ 9ನೇ ಅಧ್ಯಾಯದಲ್ಲಿ ನಾವು ಕೆಳಗಡೆ 6ನೇ ವಾಕ್ಯದಲ್ಲಿ ನೋಡು. 6ನೇ ವಾಕ್ಯ. ಒಂದು ಮಗು ನಮಗಾಗಿ ಹುಟ್ಟಿಯದೆ, ಒಂದು ಮಗು ನಮಗಾಗಿ ಹುಟ್ಟಿದ್ದೇವೆ, ವರದ ಮಗನು ನಮಗೆ ದೊರೆತ, ವರದ ಮಗನು ನಮಗೆ ದೊರಕಿತ್ತು, ಆಡಳಿತವು ಅವನ ಬಾಹುವಿನ ಮೇಲೆ, ಆಡಳಿತ ಅವನ ಬಾಹುವಿನ ಮೇಲಿರುವುದು. ಅದ್ಭುತ. ಅರ್ಥವಾಯ್ತಾ? ಎಷ್ಟು ಜನಕ್ಕೆ ಅರ್ಥವಾಯ್ತಾರೆ? ಒಂದು ಮಗು ನಮಗಾಗಿ ಹುಟ್ಟಿದೆ ಅಂದೆ. ನಿನಗೆ ಅರ್ಥ ಆಗಲ್ಲ. ಇವತ್ತು ಯಾವ ದಿವಸ ರೀ? ಇವತ್ತು ಯಾರಿಗಾಗಿ ಹುಟ್ಟಿದ್ದಾರೆ? ಮತ್ತೆ ಈ ವಾಕ್ಯದಲ್ಲಿ ಏನು ಬರೆದಿದ್ದಾವೆ? ಒಂದು ಮಗು ನಮಗಾಗಿ ಹುಟ್ಟಿದವೆ. ಆಮೇಲೆ ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಆಡಳಿತ ಅವನ ಬಾಹುವಿನ ಮೇಲಿರುವುದು. ಆಡಳಿತ ನಡೆಸೋದು ಯಾರ್ರಿ? ಇಂಗ್ಲೀಷ್ನಲ್ಲಿ ಇಲ್ಲಿ ಆಡಳಿತ ಅಂತಾರೆ, ಇಂಗ್ಲೀಷ್ನಲ್ಲಿ ಗವರ್ಮೆಂಟ್ ಅಂತಾರೆ. ಗವರ್ನಮೆಂಟ್ ಅಂತ ನೀವು ಹೇಳ್ತೀರಿ. ಗವರ್ಮೆಂಟ್ ಯಾರ ಮೇಲೆ ಇರ್ತವಂದೆ? ಜೋರಾಗಿ ಹೇಳ್ರಿ. ಯಾರ ಮೇಲೆ ಇರ್ತದೆ? ಯೇಸುವಿನ ಬಾಹುವಿನ ಮೇಲಿರ್ತದೆ. ಹಾಗಾದರೆ ಈ ಪ್ರಪಂಚದಲ್ಲಿ ಇರುವ ಎಲ್ಲ ಗವರ್ಮೆಂಟು ಯೇಸುವಿನೇ ನಮ್ಮ ರಾಜಾದಿರಾಜನಾಗ್ತಾನೆ. ಹಲ್ಲೆಲೂಯ. ಈ ಪ್ರಪಂಚವೆಲ್ಲ ಆಳುವನೊಬ್ಬನೇ, ಅವನು ಯೇಸು. ತಮಾಷೆ ಅಲ್ರಿ, ವಾಕ್ಯದಲ್ಲಿ ಇದನ್ನ ಬರೆಯಲ್ಪಟ್ಟಿದ್ದಾವೆ. ಹಲ್ಲೆಲೂಯ. ಅವನು ಯೇಸು. ಮತ್ತೆ ನೋಡ್ರೆ, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಅವನ ಅದ್ಭುತ ಸ್ವರೂಪನು. ಹಲ್ಲೆಲೂಯ. ಆಡಳಿತ ಇರೋರು ಯಾರ್ರಿ? ಈ ಆಡಳಿತಕ್ಕೆ ನಮ್ಮ ಇಂಡಿಯಾ ದೇಶದಲ್ಲಿ ಆಡಳಿತ ಮಾಡ್ತಾರಲ್ಲ, ಯಾರದು? ಪ್ರಧಾನ ಮಂತ್ರಿ. ಯಾರು ಆಡಳಿತ ಮಾಡೋರು? ಹಂಗಾದ್ರೆ ಯಾರು? ಮಂತ್ರಿ. ಈ ಮಂತ್ರಿ ಎಂಥ ಮಂತ್ರಿ ಗೊತ್ತಾ ನಿಮಗೆ? ಅದ್ಭುತ ಮಂತ್ರಿ. ಹಲ್ಲೆಲೂಯ. ಇವತ್ತು ನನ್ನ ಸಬ್ಜೆಕ್ಟೇ ಅದೇ, ಅದ್ಭುತ ಮಂತ್ರಿ. ಹಲ್ಲೆಲೂಯ. ಇಡೀ ಪ್ರಪಂಚವನ್ನು ಆಳುವ ಮಂತ್ರಿ ಬೇರೆ ಯಾರು ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಅವನ ಅದ್ಭುತ ಮಂತ್ರಿಯಾಗಿದ್ದಾನೆ. ಹಲ್ಲೆಲೂಯ. ಏನ್ರಿ ಅದ್ಭುತವಂತ ಮಂತ್ರಿ? ಅವನ ಅದ್ಭುತ ಮಾಡುವನೇ. ಹಲ್ಲೆಲೂಯ. ಎಲ್ಲ ಆಡಳಿತವು ಅವನ ಕೈಯಲ್ಲಿದ್ದಾವೆ, ಅವನ ಬಾಹುವಿನ ಮೇಲಿದ್ದಾವೆ. ಒಂದೊಂದು ಡಿಪಾರ್ಟ್ಮೆಂಟ್ಗಳು ಈ ಪ್ರಪಂಚದಲ್ಲಿ ಎಲ್ಲ ಗೌರ್ಮೆಂಟ್ಗಳಿಗೂ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಫುಡ್ ಮಿನಿಸ್ಟರ್ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಇದೆ, ಇಲ್ವಾ? ನಮ್ಮ ಯೇಸು ಫುಡ್ ಮಿನಿಸ್ಟರ್ ಆದರೆ ಊಟಕ್ಕೇನು ತಾಪತ್ರ ಇಲ್ಲ. ಹಲ್ಲೆಲೂಯ. ಯೇಸುವಿನ ವಾಕ್ಯ ಕೇಳೋಕ್ಕೋಸ್ಕರ ಜನ ನೂಕಲಾಗಿ ಬಂದರು. ಎಷ್ಟು ಜನ ಬಂದರು ಗೊತ್ತಾ? 5,000ಕ್ಕೂ ಹೆಚ್ಚು ಜನ. 5,000ಕ್ಕೂ ಹೆಚ್ಚು ಜನ ಯೇಸುವಿನ ಹತ್ರ ಬಂದಾಗ ವಾಕ್ಯವನ್ನು ಕೇಳಿ 3 ದಿವಸ ಆಗ್ಬಿಡ್ತು. ಒಬ್ಬರು ಎದ್ದೊಳಗಿಲ್ಲ. ಇಲ್ಲಿ 1-2 ಗಂಟೆ ಆದಟ್ಟಿಗೆ ಅಲ್ಲಿ ಕ್ಲೋಕ್ ಅದಕ್ಕೆ ನಾವೇನು ಮಾಡಿದ್ವಿ ಗೊತ್ತಾ? ಕ್ಲೋಕ್ ನೋಡಬಾರ್ದು ಅಂತ ಅಲ್ಲಿ ಹಿಂದೆ ಇಟ್ಬಿಟ್ಟಿದ್ದೀನಿ. ನಮ್ಮ ಚರ್ಚಿನ ಕ್ಲೋಕ್ ಎಲ್ಲ ಇದೆ ನೋಡ್ರಿ. ಯಾಕೆಲ್ಲ ಇಟ್ಟಿದ್ದೀನಿ ಗೊತ್ತಾ? ನೀವು ತಿರುಗಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಜನ ನೋಡ್ತೀರ ಟೈಮ್ ಅಂತ. ಹಲ್ಲೆಲೂಯ. ಯೇಸು ವಾಕ್ಯ ಕೊಟ್ಟಾಗ 3 ದಿವಸ ಕೂತ್ಕೊಂಡ್ಬಿಟ್ಟ. ಅವಾಗ ಕಡೆಗೆ ಜನರ ಮೇಲೆ ಕನಿಕರ ಉಂಟಾಯಿತು. ನಮ್ಮ ದೇವರು ಕನಿಕರ ಉಳ್ಳ ದೇವರು. ನಿನಗೆ ಹೊಟ್ಟೆ ಹಸಿವಾದರೆ ಯೇಸು ಸುಮ್ಮನೆ ಇರಲ್ಲ. ನನ್ನ ಮಕ್ಕಳಿಗೆ ಸುಮ್ಮನೆ ಕಳಿಸ್ಬಾರ್ದಪ್ಪ, ಅವರಿಗೆ ಊಟವನ್ನು ಕೊಡು.
ಶಿಷ್ಯರಿಗೆ ಹೇಳ್ತಾರೆ, ನೀವು ಅವರಿಗೆ ಊಟವನ್ನು ಕೊಡು. ಶಿಷ್ಯರೆಲ್ಲ ಎದುರು ಬಿಟ್ಟರು, ಸ್ವಾಮಿ ಇಷ್ಟೊಂದು ಜನಕ್ಕೆ ನಾವೆಲ್ಲಿಂದ ಊಟ ಕೊಡೋಣ? 200 ದುಡ್ಡು ತಗೊಂಡು ಕೊಟ್ಟರೆ ಎಷ್ಟು ಸಿಗುತ್ತೆ? ಅದು ಹುಡುಕಬೇಕು, ನೀವು ಕೊಡು ಅಂದ. ಯೇಸು ಒಂದೇ ಮಾತು ಕೇಳಿ, ನಿಮ್ಮಲ್ಲಿ ಏನಿದೆ? ನಿಮ್ಮಲ್ಲಿ ಏನಿದೆ? 5 ರೊಟ್ಟಿ 2 ಮೀನಿದೆ, ತಗೊಂಬ ಇಲ್ಲಿ. ಹಲ್ಲೆಲೂಯಾ. ನಾನು ಅಲ್ಲಿ ಕೂತಿರೋ ಹುಡುಗನ್ನ, ನನಗೆ ತುಂಬ ಇಷ್ಟ ಆ ಹುಡುಗನ್ನ. ಒಬ್ಬ ಹುಡುಗನ ಕೈಯಲ್ಲಿ ಅವರ ಅಮ್ಮ ಬುತ್ತಿ ಕೊಟ್ಟು ಕಳಿಸಿದ, 5 ರೊಟ್ಟಿ 2 ಮೀನು. ಅವನ ಬುತ್ತಿ ಚೆನ್ನಾಗಿ ಕಟ್ಟಿ ಇಟ್ಕೊಂಡಿದ್ದ. ಹಲ್ಲೆಲೂಯಾ. ಅವನ ಬುತ್ತಿ ಚೆನ್ನಾಗಿ ಕಟ್ಟಿ ಇಟ್ಕೊಂಡಿದ್ದ. 3 ದಿವಸ ಆದರೂ ಅವನು ತಿಂದಿಲ್ಲ. 3 ದಿವಸ ಆದರೂ ಅವನು ತಿಂದಿಲ್ಲ. ಯಾಕಂದರೆ ವಾಕ್ಯ ಕೇಳ್ಕೊಂಡು ಕೂತ್ಕೊಂಡಿದ್ದ. ವಾಕ್ಯ ಕೇಳ್ಕೊಂಡು ಕೂತ್ಕೊಂಡಿದ್ದ. 3 ದಿವಸ ಆದರೂ ಊಟ ಮಾಡಿದಲ್ಲಿ ಒಬ್ಬ ಹುಡುಗ ಕೂತ್ಕೊಂಡ್ರಂದ್ರೆ ಅಲ್ಲಿ ಇದ್ದವರದೆಲ್ಲ ಏನ್ರಿ, ಯಾರಿಗೂ ಹೊಟ್ಟೆ ಹಸಿವಾಗಿಲ್ಲ. ಆದರೆ ಯೇಸುವಿಗೆ ಅವರ ಮೇಲೆ ಕನಿಕರ ಉಂಟಾಗಿ ಏನು ಮಾಡಿದ್ರು ಗೊತ್ತಾ? ಅವರಿಗೆ ಊಟವನ್ನು ಕೊಡು. ದೇವರ ಮಕ್ಕಳೇ, ಅದ್ಭುತ ನಡಿಬೇಕಾದ್ರೆ ಯೇಸು ಒಂದು ಮಾತು ಕೇಳ್ತಾರೆ, ಏನು ಗೊತ್ತಾ? ನಿಮ್ಮಲ್ಲಿ ಏನಿದ್ದಾವೆ? ನಿಮ್ಮಲ್ಲಿ ಏನಿದ್ದಾವೆ? 5 ರೊಟ್ಟಿ ನಾನು ಯಾಕೆ ಕೊಡೋಣ? ನನ್ನಲ್ಲಿ 100 ರೂಪಾಯಿ ಇದ್ರೆ ನಾನು ಯಾಕೆ ಕೊಡೋಣ? ನಾನು ಇಲ್ಲಿ ಹೋಗ್ಬೇಕಲ್ಲ ಮೀಟಿಂಗ್ ಮುಗಿಸ್ಕೊಂಡು, ನಾನು ಯಾಕೆ ಕೊಡೋಣ? ನಿಮ್ಮಲ್ಲಿ ಏನಿದ್ದಾವೆ? ಯೇಸು ಏನು ಕೇಳಲಿಲ್ಲ, ನಿಮ್ಮ ಹತ್ರ 5,000 ರೂಪಾಯಿ ಅಂದ್ರೆ 5,000 ರೂಪಾಯಿ ಇದ್ದರೆ 1 ರೂಪಾಯಿ ಎಲ್ಲರಿಗೂ ಊಟ ಕೊಡ್ಬೋದು ಅಂದ. ಏನು ಕೇಳಲಿಲ್ಲ. ಏನಿದ್ದಾವೆ? 5 ರೊಟ್ಟಿ 2 ಮೀನು, ತಗೊಂಬ ಇಲ್ಲಿ. ದೇವರ ಸ್ತೋತ್ರ ಮಾಡಿ ಮುರಿದು ಕೊಡು ಅಂತ ಹೇಳಿದ್ರು. 50 ಜನಕ್ಕೆ ಒಂದೊಂದು ಪಂದ್ಯಾಗಿ ಕೂಡಿಸ್ಕೊಂಡ್ಬಿಟ್ಟು ಅಷ್ಟು ಜನಕ್ಕೂ ಇಷ್ಟು ಗಂಡಲ್ ಮಟ್ಟ ತಿಂದ್ಬಿಟ್ಟಿದ್ದಾರೆ ನೋಡ್ರಿ ಅಂದೇಳಿ ತೇಗ್ತಾ ಇದ್ದಾರೆ ತಿಂದು. ಆಮೇಲೆ ಎಷ್ಟು ಉಳಿತು ಗೊತ್ತಾ? 12 ಪುಟ್ಟಿ ಉಳಿತು. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಯೇಸು ಅದ್ಭುತ ಮಂತ್ರಿ ಅಲ್ವಾ? ನಮ್ಮ ಯೇಸು ಅದ್ಭುತ ಮಂತ್ರಿ ಅಲ್ವಾ? ಹಲ್ಲೆಲೂಯಾ. ನಮ್ಮ ಯೇಸು ಅದ್ಭುತ ಮಂತ್ರಿ ಆಗಿದ್ದಾರೆ. ಮತ್ತೊಂದು ಕಾರ್ಯ, ನಮ್ಮ ಯೇಸು ಆರೋಗ್ಯ ಮಂತ್ರಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಗೊತ್ತಲ್ಲ, ಆಗಲೇ ಇಲ್ಲಿ ಬಂದು ಹೋದ್ರಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್, ನೋಡಿದ್ರಲ್ಲ ನೀವು ಹಂಗಿದ್ರೆ ನಿಮಗೆ ಕೆಮ್ಮು ಬರ್ತದೆ. ನೀವು ಕೆಮ್ಮು ಬರಬಾರ್ದು. ಕೆಮ್ಮು ಬಂದರೆ ಆಸ್ಪತ್ರೆಗೆ ತೋರಿಸು. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಕೊಡ್ತಾರೆ. TB ಕಾಯಿಲೆ ಬಂದುಬಿಡ್ತದೆ. ಎಷ್ಟು ಜನ ಬಂದರೆ? ಹಲ್ಲೆಲೂಯಾ. ನಮ್ಮ ಯೇಸುವಿನ ಹತ್ರ ಯೇಸು ಆರೋಗ್ಯ ಮಂತ್ರಿ ಆಗಿಬಿಟ್ರೆ ಒಬ್ಬರು ಅನಾರೋಗ್ಯರಾಗಿರಲ್ಲ. ಹಲ್ಲೆಲೂಯಾ. ಯೇಸುವಿನ ಹತ್ರ ಬಂದವ್ರನ್ನೆಲ್ಲರನ್ನು ಯೇಸು ಸೌಖ್ಯ ಕೊಟ್ಟರು. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಯೇಸು ಎಂದ ಮಂತ್ರಿ? ನಿಮಗೆ ಆರೋಗ್ಯ ಕೊಡುವ ಮಂತ್ರಿ. ಹಲ್ಲೆಲೂಯಾ. ಏನು ಆರೋಗ್ಯ ಕೊಟ್ಟರು? ಒಬ್ಬ ಪಾರ್ಶ್ವವಾಯುನ ಹೊತ್ಕೊಂಬಂದ, ಕೈಯೂ ಇಲ್ಲ ಕಾಲೂ ಇಲ್ಲ, ಏನೂ ಇಲ್ಲ, ಅವನಿಗೆ ನಡೆಯೋಕ್ಕಾಗಲ್ಲ. 4 ಜನ ಹೊತ್ಕೊಂಬಂದರು. ಅವ್ರಿಗೆ ಗೊತ್ತು ಇವನ ಆರೋಗ್ಯ ಮಂತ್ರಿ, ಇವನ ಹತ್ರ ಬಂದರೆ ಸರಿ ಹೋಗುತ್ತೆ ಅಂತ. ಪಾರ್ಶ್ವವಾಯುನ ಹೊತ್ಕೊಂಬಂದರು. ಮೇಲ್ಚಾವಣಿ ತೆಗೆದು ಕೆಳಗಡೆ ಇಳಿಸಿದ್ರು. ಯೇಸುವನ್ನು ನೋಡಿ, ನಿನ್ನ ಪಾಪವನ್ನು ಕ್ಷಮಿಸಿದ್ದೀನಿ ಹಂಗಂದರು. ಆಗ ಅಲ್ಲಿ ಕೂತವರಿಗೆಲ್ಲ ಮೊದಲೇ ಹೊಟ್ಟೆ ಕಿಚ್ಚು ಯೇಸುವಿನ ಮೇಲೆ. ಅಲ್ಲಿ ಪರಿಸಯರು ಶಾಸ್ತ್ರಿಯವರೆಲ್ಲ ಕೂತ್ಕೊಂಡಿದ್ದಾರೆ. ಯೇಸುವಲ್ಲಿ ಏನಾದರೂ ತಪ್ಪುಂದ್ರ ಅಂದೇಳಿ ಹುಡುಕದೆ ಅವರ ಕೆಲಸ. ಅವರೊಬ್ಬರೂ ಉದ್ಧಾರ ಆಗಲ್ಲ. ನೀನು ತಪ್ಪು ಹುಡ್ಕೊಂಡು ಕೂತ್ಕೊಂಡ್ರೆ ಒಬ್ಬರು ಉದ್ಧಾರ ಆಗಲ್ರಿ. ಯೇಸುವಿನಲ್ಲಿರೋ ತಪ್ಪುಗಳು ಹುಡುಕಿದ್ರು ಉದ್ಧಾರ ಆಗ್ತಾರೆ ಅವರು, ಒಬ್ಬರು ಉದ್ಧಾರ ಆಗಲ್ಲ. ಆಮೇಲೆ ಅವನ್ನ ಕರ್ಕೊಂಬಂದರು. ಯೇಸು ಏನಂದ್ರು ಗೊತ್ತಾ? ಪಾಪವನ್ನು ಕ್ಷಮಿಸೋದಕ್ಕೆ ಮನುಷ್ಯಕುಮಾರನಿಗೆ ಅಧಿಕಾರವಿದೆ ಅಂತ ತಿಳ್ಕೊಂಡು ನಿನ್ನ ಹಾಸಿಗೆಯನ್ನು ಎತ್ಕೊಂಡು ನಡಿ ಎಂಬುದಾಗಿ ಹೇಳಿದರು. ಹಲ್ಲೆಲೂಯಾ. ಅವನ ನರಿಗಾಲಲ್ಲಿ ಬೆಲ ಬಂದು, ಕೈಯು ಕಾಲುಗಳು ಬಂದವು. ಎದ್ದು ಹಾಸಿಗೆ ತಲೆ ಮೇಲೆ ಇಟ್ಕೊಂಡು ಓಡು ಜಾಗ ಇಲ್ಲ. ಎಲ್ಲರೂ ಹೊರಗಾಗ್ಬಿಟ್ರು. ಇವನು ಓಡೋದನ್ನು ನೋಡಿಕೊಂಡು ಎಲ್ಲರೂ ಹೊರಗಾಗ್ಬಿಟ್ರು. ಓಡು. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಯೇಸು ಎಂದ ಮಂತ್ರಿ ರೀ? ಆರೋಗ್ಯ ಮಂತ್ರಿ. ಹಲ್ಲೆಲೂಯಾ. ಏನು ಗೊತ್ತಾ? ನಮ್ಮ ಯೇಸು ಎಲ್ಲ ಹಣಕಾಸುಗಳು
ನಮ್ಮ ಯೇಸುವಿನ ಕೈಯಲ್ಲಿದ್ದಾವೆ. ದುಡ್ಡಿಲ್ವಾ? ಕಷ್ಟ ಇದೆಯೇನ್ರಿ? ಸಾಲದ ಬಾಧೆ ಇದೆಯಾ ನಿನಗೆ? ಆ ಯೇಸು ಹತ್ರ ಬರ್ರಿ, ಯೇಸು ಹತ್ರ ಬರ್ರಿ. ನನಗೆ ಅನುಭವ, ಅವೆಲ್ಲ ಹೇಳೋಕ್ಕಿಲ್ಲಿ ಟೈಮ್ ಇಲ್ಲ, ಇಲ್ಲಾಂದರೆ ಎಲ್ಲ ಹೇಳ್ಬಿಡ್ತಿದ್ದೆ ನಾನು. ನಿಮ್ಗೆ ಹಣಕ್ಕೆ ತೊಂದರೆ ಇದೆಯಾ? ಎಲ್ಲ ತೊಂದರೆ, ಏನು ತೊಂದರೆ? ಸಾಲದ ಬಾಧೆ ಇದೆಯಾ? ಯೇಸು ಪರಿಹಾರ ಕೊಟ್ಟಿದ್ದಾನೆ. ಹಲ್ಲೆಲೂಯ. ನೋಡ್ರಿ, ಫಿಲಿಪ್ಪಿ 4:19 ವಾಕ್ಯ. ನನ್ನ ದೇವರು ಯೇಸು ಕ್ರಿಸ್ತನ ಮೂಲಕ. ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ. ಹಂಗಾರೆ ಯೇಸು ಯಾರು? ಹಣಕಾಸು ಮಂತ್ರಿ, ಫೈನಾನ್ಸ್ ಮಿನಿಸ್ಟರ್. ನನ್ನ ದೇವರು ಯೇಸು ಕ್ರಿಸ್ತನ ಮೂಲಕ, ಕ್ರಿಸ್ತ ಯೇಸುವಿನ ಮುಖಾಂತರ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ನಿನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಾನೆ. ಹಲ್ಲೆಲೂಯ. ಎಷ್ಟು ಜನ ಇಲ್ಲಿ ಕೊರತೆ ಇದೆಯಾರೆ? ನಮ್ಮ ಯೇಸು ಹಣಕಾಸು ಮಂತ್ರಿ ರೇ, ಹಣಕಾಸು ಮಂತ್ರಿ. ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಾನೆಂದೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವೆನು. ಹಾಗಾದರೆ ನಮ್ಮ ದೇವರು ಎಂದ ದೇವರು ರೇ? ಯೇಸು ಹಣಕಾಸು ಮಂತ್ರಿ. ಹಲ್ಲೆಲೂಯ. ಏನ್ರಿ, ಬ್ಯಾಂಕಿನ ಮುಂದೆ ಹೋಗಿ ಏನು ಕ್ಯೂ ನಿಲ್ಲೋದು ಬೇಡ, ಯಾರು ಬಡ್ಡಿ ಕೊಡ್ತಾರೆ ಅಂದೇಳಿ ಹುಡುಕಾಡೋದು ಬೇಡ. 20 ರೂಪಾಯಿ ಬಡ್ಡಿ, 10 ರೂಪಾಯಿ ಬಡ್ಡಿ, ಮೀಟ್ರ್ ಬಡ್ಡಿ ಹುಡ್ಕೊಂಡು ಓಡಾಡ್ತೀಯನ್ರಿ? ಸಾಲ ತಗೊಳ್ಳುವನು, ಸಾಲ ಕೊಡುವನಿಗೆ ಗುಲಾಮನು. ಎಲ್ಲಿ ಹುಡ್ಕೊಂಡು ಹೋಗ್ಬೇಡ್ರಿ. ಹಣಕಾಸು ಮಂತ್ರಿ ಇದೆ ನಮಗೆ. ಆ ಮಂತ್ರಿ ಹತ್ರ ಹೋಗ್ರಿ, ಎಲ್ಲವನ್ನು ದೇವರು ಕೊಡ್ತಾನೆ. ನಂಬ್ತೀರಾ ಇದನ್ನ? ನಂಬೋರೆಲ್ಲ ಕೈ ಎತ್ತಿ ಹಲ್ಲೆಲೂಯ ಹೇಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಏನಿಯೊಂದು ಮಂತ್ರಿ ಇಲ್ಲಿ ಈ ಗೌರ್ಮೆಂಟ್ನಾಗೆ ಎಲ್ಲದಕ್ಕೂ ಒಂದೊಂದು ಮಂತ್ರಿನೇ. ಫೈನಾನ್ಸ್ ಮಿನಿಸ್ಟ್ರ್ ಒಂದು, ಹೋಮ್ ಮಿನಿಸ್ಟ್ರ್ ಒಂದು, ಹಣಕಾಸು ಮಂತ್ರಿ ಬೇರೆ, ಆಹಾರ ಸಚಿವರು, ಫುಡ್ ಮಿನಿಸ್ಟ್ರು ಅವರು ಬೇರೆ, ಎಲ್ಲ ಇದೆ. ಆದರೆ ನಮ್ಮ ಮಂತ್ರಿ ಎಲ್ಲವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಯಾರಿಗೂ ಕೊಟ್ಟಲ್ಲ. ಹಲ್ಲೆಲೂಯ. ಏನಿಯೊಂದು ಮಂತ್ರಿ ಯಾವುದು ಗೊತ್ತಾ? ಫಿಶರೀಸ್ ಮಿನಿಸ್ಟ್ರು, ಮೀನುಗಾರಿಕೆ ಇಲಾಖೆ. ಕೇಳಿದ್ರಲ್ಲ ಕನ್ನಡದಲ್ಲಿ? ಮೀನುಗಾರಿಕೆ ಇಲಾಖೆ ಅವರೇನು ಮಾಡ್ತಾರೆ? ಎಲ್ಲ ಕೆರೆಗಳಲ್ಲಿ ಮೀನು ಮರಿಗಳನ್ನು ತಗೊಂಡೋಗಿ ಬಿಡ್ತಾರೆ. ಆಮೇಲೆ ಅವರು ಕಾಂಟ್ರಾಕ್ಟ್ ಕೊಡ್ತಾರೆ, ಎಲ್ಲ ಮೀನು ಹಿಡಿಯಪ್ಪ ಅಂತೇಳಿ. ಹಲ್ಲೆಲೂಯ. ಇಲ್ಲ, ಕೆರೆಗಳಲ್ಲೆಲ್ಲ ಹಾಕಲ್ಲ, ಡ್ಯಾಮಿನಾಗೆಲ್ಲ ತಗೊಂಡೋಗಿ ಮೀನು ಹಾಕ್ತಾರೆ, ಮೀನು ಮರಿಗಳನ್ನು ಬಿಡ್ತಾರೆ. ಇದು ಯಾರ ಕೆಲಸ? ಇದು ಮೀನುಗಾರಿಕೆ ಇಲಾಖೆ ಮಂತ್ರಿ ಕೆಲಸ. ಆದರೆ ಈ ಮಂತ್ರಿ ಕೂಡ ನಮ್ಮ ಗೌರ್ಮೆಂಟ್ನಲ್ಲಿ ಇದು ಒಂದು ಮಂತ್ರಿ ಆಗಿದ್ದಾನೆ, ಯೇಸು. ಮೀನುಗಾರಿಕೆ ಇಲಾಖೆ. ಹಲ್ಲೆಲೂಯ. ಪೇತ್ರ ಮೀನು ಹಿಡಿಯೋಕ್ಕೆ ಹೋದರೆ ಎಷ್ಟೋ ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು, ಒಂದು ಮೀನು ಸಿಕ್ಕಲಿಲ್ಲ. ಮನೆಗೆ ಹೋಗಿ ಸ್ವಲ್ಪ ಫ್ರೈ ಮಾಡಿ ತಿನ್ನಾನಂದರೆ ಸಣ್ಣ ಒಂದು ಬೂತಾಯಿ ಕೂಡ ಸಿಕ್ಕಲಿಲ್ಲ ಹೋಗೋದ್ಮೇಲೆ. ಈ ಬೂತಾಯಿ ಮೀನು ನೋಡಿದ್ರಲ್ಲ, ಇಷ್ಟೇ ಇರ್ತದೆ, ಅದನ್ನು ಕೂಡ ಸಿಕ್ಕಲಿಲ್ಲ. ಆವಾಗ ಯೇಸು ಪೇತ್ರನಿಗೆ ಹೇಳಿದೆ, ಏನು ಸಿಕ್ಕಲಿಲ್ಲ ಏನಪ್ಪ ನಿನಗೆ? ಏನು ಸಿಕ್ಕಲಿಲ್ಲ ಸ್ವಾಮಿ, ರಾತ್ರಿಯೆಲ್ಲ ಬೀಸಿಬಿಟ್ಟೆ ನಾನು, ಏನು ಸಿಕ್ಕಲಿಲ್ಲ. ಹಾಗಾದರೆ ಮೀನುಗಾರಿಕೆ ಇಲಾಖೆ ಮಂತ್ರಿ ಇದೆಯಲ್ಲ, ಆ ಮಂತ್ರಿ ಹತ್ರ ಯಾರು ಮಂತ್ರಿ? ಯೇಸುವಿನ ಮಂತ್ರಿ. ಯೇಸು ಏನಂದ್ರೆ ಗೊತ್ತಾ? ಆಳದಲ್ಲಿ ಹೋಗಿ ನೀನು ಬಲೆ ಬೀಸಪ್ಪ. ಆಳದಲ್ಲಿ ಬಲೆ ಬೀಸಿದೆ, ಬಲೆ ತುಂಬ ಮೀನು. ಹಲ್ಲೆಲೂಯ. ಬಲೆ ತುಂಬ ಮೀನು. ಹಾಗಾದರೆ ನಮ್ಮ ಯೇಸು ಎಲ್ಲ ಡಿಪಾರ್ಟ್ಮೆಂಟು ಕೈಯಲ್ಲಿ ಇಟ್ಕೊಂಡಿದೆ. ಏನಿಯೊಂದು ಹೇಳಿ ನಿಲ್ಲಿಸ್ಬಿಡ್ತೀನಿ. ನಮ್ಮ ಯೇಸು ಏನಿಯೊಂದು ಏನು ಗೊತ್ತಾ? ನಮ್ಮ ಇಂಡಿಯಾ ಗೌರ್ಮೆಂಟ್ನಲ್ಲಿ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಒಂದೈತೆ, ಇಲ್ಲ ಅದಕ್ಕೆ ಕೋಟಾನುಕೋಟ್ಲೆ ಖರ್ಚು ಮಾಡ್ತಾರೆ, ಡಿಫೆನ್ಸ್ ಡಿಪಾರ್ಟ್ಮೆಂಟ್. ಹಲ್ಲೆಲೂಯ. ನಮ್ಮ ಯೇಸು ಕೂಡ ಡಿಫೆನ್ಸ್ ಮಂತ್ರಿ ಕೂಡ ಆಗಿದ್ದಾನೆ. ಆದರೆ ಯೇಸುವಿನ ಶತ್ರು ಯಾರು ಗೊತ್ತಾ? ಪಾಕಿಸ್ತಾನ ಅಲ್ಲ, ಚೈನಾ ಅಲ್ಲ,
ಅಫ್ಘಾನಿಸ್ತಾನ ಅಲ್ಲ, ಬೇರೆ ಯಾರೂ ಅಲ್ಲ. ಮತ್ತು ಯಾರು ರೇ ಶತ್ರು? ಸೈತಾನ ಶತ್ರು, ಸೈತಾನೆ. ಹಲ್ಲೆಲೂಯಾ. ಯೇಸು ದೋಣಿಯಲ್ಲಿ ಹೋಗಿ ಆಚೆ ತಡಕ್ಕೆ ಹೋಗಿ ಕಾಲಿಟ್ಟಾಗ ಏನಾಯಿತು ಗೊತ್ತಾ? ಒಬ್ಬರ ಮೇಲೆ ಎಷ್ಟು ದೆವ್ವ? 2,000ಗಳಿಂದ 6,000 ದೆವ್ವ ಒಬ್ಬನ ಮೇಲೆ, ಒಬ್ಬ ಯೌವನಸ್ಥನ ಮೇಲೆ. ಹಲ್ಲೆಲೂಯಾ. ಅವನು ಓಡಿ ಬಂದು ಯೇಸುವಿನ ಮುಂದೆ ಅಡ್ಡ ಬಿದ್ದುಬಿಟ್ಟ. ಹಲ್ಲೆಲೂಯಾ. ಯೇಸು ಡಿಫೆನ್ಸ್ ಮಿನಿಸ್ಟರ್ ಆದರೆ ಶತ್ರು ಬಂದು ಪಾದಕ್ಕೆ ಬೀಳ್ತಾರೆ, ಶತ್ರು ಬಂದು ಪಾದಕ್ಕೆ ಬೀಳ್ತಾರೆ. ಆ ಯೇಸು ನಿನ್ನಲ್ಲಿದ್ದರೆ ಸೈತಾನ್ ಬಂದು ನಿನ್ನ ಪಾದಕ್ಕೆ ಬೀಳ್ತಾರೆ. ನನ್ನನ್ನು ಕಾಡಬೇಡ, ಯೇಸು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲೆಗಳ ಮೇಲೆ ಅಧಿಕಾರ ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಅಧಿಕಾರ ಮೇಲೆ ನಮಗೆ ಕೊಟ್ಟಾಗ ನಮಗೇನು ಅಧಿಕಾರ ಇದ್ದಾವೆ? ದೆವ್ವಗಳನ್ನು ಬಿಡಿಸುವ ಅಧಿಕಾರ ನಮಗಿದ್ದಾವೆ. ಹಲ್ಲೆಲೂಯಾ. ಆ ಅಧಿಕಾರ ಜೋಬಿನಲ್ಲಿ ಇಟ್ಕೊಂಡು ದೆವ್ವ ಬಂದರೆ ಓಡೋಗ್ತೀಯಾ? ದೆವ್ವ ಬಂದರೆ ಓಡೋಗ್ತೀಯನ್ರಿ? ಈಗ ಅವ್ರ ಮೇಲೆ ದೆವ್ವ ಬಂದು, ಇವ್ರ ಮೇಲೆ ದೆವ್ವ ಬಂದು ನಮಗೆಲ್ಲಿ ಹಿಡಿತವೋ? ಇಲ್ಲಿ ಜಾಸ್ತಿ ಅಲ್ಲೆಲ್ಲಿಯೇ ಸ್ತೋತ್ರ ಹೇಳ್ಬೇಕು. ಮೇಲೆ ಯಾರ ಮೇಲೆ? ಒಬ್ಬರ ಮೇಲೆ ದೆವ್ವ ಬರಬೇಕು. ಒಬ್ಬರ ಮೇಲೆ ದೆವ್ವ ಬಂದರೆ ಎಲ್ಲರೂ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಅಲ್ಲೆಲ್ಲೂ 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 ಅಲ್ಲ. ಯಾಕೆ? ಎಲ್ಲಿ ನನ್ನ ಮೇಲೆ ಬಂದ್ಬಿಡ್ತವೇನೋ ಅಂತ, ಎಲ್ಲಿ ನನ್ನ ಮೇಲೆ ಬಂದ್ಬಿಡ್ತವೋ ಅಂತ ಭಯ. ಯೇಸು ನಿನ್ನಲ್ಲಿದ್ದರೆ ಸೈತಾನ್ ಬಂದು ನಿಮಗೆ ಅಡ್ಡ ಬೀಳುವನಾಗಿದ್ದಾನೆ. ಹಲ್ಲೆಲೂಯಾ. ಆ ವಾಕ್ಯ ಕಂಪ್ಲೀಟ್ ಹೋದಮ್ಮ. ಯೆಶಾಯನ ಬರೆದ ಗ್ರಂಥ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹು ಮೇಲಿರುವುದು, ಅದ್ಭುತ ಸ್ವರೂಪನು, ಅವನ ಅದ್ಭುತ ಮಂದ್ರಿ, ಆಲೋಚನಾಕರ್ತನು, ಆಲೋಚನಾಕರ್ತನು, ಪರಾಕ್ರಮಿಯಾದ ಬೇಗನೆ ದೇವರು. ಬೇಗನೆ 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 ಹೋಗ್ತೇನೆ ನಾನು. ಯಾರು? ಎಂಥದ್ದು ಕರ್ತನಂದ? ಆಲೋಚನಾಕರ್ತನು. ಆಲೋಚನಾಕರ್ತನು. ಇದ್ರ ಅರ್ಥವೇನು ಗೊತ್ತಾ? ಕೆಲವರು ರಾತ್ರಿ ಎಲ್ಲ ಆಲೋಚನೆ ಮಾಡಿ 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 ಯೋಚನೆ ಮಾಡಿ ನಿದ್ರೇನೂ ಮಾಡಲ್ಲ. ಇಲ್ಲ, ತಲೆ ಕೆಡಿಸ್ಕೊಂಡು ಕಡೆಗೆ ಡಿಪ್ರೆಷನ್ ಆಗಿ ಮೂಲೆ ಕೂತ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯಾ. ಕಡೆಗೆ ಡಿಪ್ರೆಷನು. ಏನಾಯ್ತಪ್ಪ? ನಿದ್ರೆ ಬರ್ತಾ ಇಲ್ಲ ಸ್ವಾಮಿ. ಯಾಕಪ್ಪ? ಯೋಚನೆ ಆಗ್ಬಿಟ್ಟೈತೆ, ನಮ್ಮ ಮಗಳು ಯಾವನ ಜೊತೆಗೆ ಓಡೋಗ್ಬಿಟ್ಟೆ, ಇಲ್ಲಾಂದರೆ ಗಂಡ ನಮ್ಮ ಮಗಳನ್ನ ಡೈವೋರ್ಸ್ ಮಾಡಿಬಿಟ್ಟೆ. ರಾತ್ರಿ ಎಲ್ಲ ಚಿಂತೆ, ಆಲೋಚನೆ. ಎಷ್ಟು ಜನ ಆಲೋಚನೆ ಮಾಡ್ತಿರ್ರಿ? ಎಲ್ಲ ಕುಟುಂಬದಲ್ಲಿ ಪ್ರಶ್ನೆ ಇದ್ದಾವೆ. ಇಲ್ಲ, ಬೆಳಕು ಕರೆದ್ರೆ ನನಗೊಬ್ಬನ ಹೇಳಿದ್ರು 3 ಲಕ್ಷ ಸಾಲ ಇದ್ದಾವೆ, ರಾತ್ರಿ ಎಲ್ಲ ನಿದ್ರೆ ಇಲ್ಲ, ಬೆಳಿಗ್ಗೆ ಬರ್ತಾನೆ, ನಾನೇನು ಮಾಡಬೇಕು? ಆಲೋಚನೆ ಮಾಡ್ತೀರಾ? ನಿದ್ರೆ ಕಟ್ಕೊಂಡು ಆಲೋಚನೆ ಮಾಡ್ತೀರೇನ್ರಿ? ಯೇಸು ಯಾರಾಗಿದ್ದಾರೆ? ನೀವು ಸುಮ್ಮನೆ ಇರ್ರಿ. ಯೇಸು ನಮಗೋಸ್ಕರ ಚಿಂತೆ ಮಾಡ್ತಾನೆ. ಯೇಸು ನಮಗೋಸ್ಕರ ಚಿಂತೆ ಮಾಡೋ ದೇವರಾಗಿದ್ದಾನೆ. ನೀವು ಚಿಂತೆ ಮಾಡಬೇಡ್ರಿ. ನಮ್ಮ ಎಲ್ಲ ಚಿಂತೆ ಭಾರಗಳನ್ನು ಆ ಹೋವನ ದೇವರ ಮೇಲೆ ಹಾಕ್ಕೊಳ್ರಿ. ಅವನು ನಮಗೋಸ್ಕರ ಚಿಂತಿಸ್ತಾನೆ. ಹಲ್ಲೆಲೂಯಾ. ಅವನು ನಮಗೋಸ್ಕರ ಚಿಂತಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಏನಿವಂತೂ ಮತ್ತೆ ಓದಮ್ಮ ಕೆಳಗಡೆ ಬೇಗನೆ. ದೇವರು, ಪರಾಕ್ರಮಿಯಾದ ದೇವರು, ಪರಾಕ್ರಮಿಯಾದ ದೇವರು. ಹಲ್ಲೆಲೂಯಾ. ಮತ್ತೆ ನಿತ್ಯನಾದ ತಂದೆ, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು, ಸಮಾಧಾನದ ಪ್ರಭು. ನಿತ್ಯ ನಮ್ಮ ದೇವರು, ನಿತ್ಯ ನಿತ್ಯವಾಗಿ ವಾಸಿಸುವ ದೇವರು. ಯೇಸು ಏನು ಹೇಳಿದ್ದಾರೆ? ನಾನು ಆದಿಯು ಅಂತ್ಯವಾಗಿದ್ದೀನಿ. ಇಂಗ್ಲೀಷ್ನಲ್ಲಿ ಐ ಆಮ್ ಆಲ್ಫಾ ಆ್ಯಂಡ್ ಒಮೆಗಾ ಅಂತಾರೆ. ನಾನು ಆದಿಯು ಅಂತ್ಯವಾಗಿದ್ದೀನಿ. ಹಾಗಾದರೆ ನಮ್ಮ ದೇವರು ನಿತ್ಯನಾದ ತಂದೆ. ನೀವು ಒಂದೇ ಒಂದು ಹೇಳಿ ನಿಲ್ಲಿಸ್ತೇನೆ. ಮತ್ತೆ ಓದಮ್ಮ ಅದನ್ನು. ಸಮಾಧಾನದ ಪ್ರಭು, ಸಮಾಧಾನದ ಪ್ರಭು. ಸಮಾಧಾನ ಆಯ್ತೇನ್ರಿ? ಎಷ್ಟು ಮನೆಗಳಲ್ಲಿ ಸಮಾಧಾನ ಆಯ್ತು ರೀ? ಹೋಗಲಿ, ಅನ್ಯರನ್ನ ಬಿಟ್ಬಿಡ. ದೇವರ ಮಕ್ಕಳಲ್ಲಿ ಎಷ್ಟು ಜನದಲ್ಲಿ ಸಮಾಧಾನ ಇದೆ? ಗಲಿಬಿಲಿ ಮಾಡ್ಕೊಂಡು ಕೂತ್ಕೊಳ್ತೀರಾ? ಗಂಡ ಹೆಂಡತಿ ಗುದ್ದಾಡ್ಕೊಂಡು
ಸಮಾಧಾನ ಆಯ್ತೇನ್ರಿ ನಿಮಗೆ? ಆ ಯೇಸುವಿನ ಬಳಿಗೆ ಬರ್ರಿ, ಯೇಸು ನಿಮಗೆ ಸಮಾಧಾನ ಕೊಡ್ತಾನೆ. ಯೇಸು ಏನು ಹೇಳ್ತಾನೆ ಗೊತ್ತಾ? ನನ್ನಲ್ಲಿರುವ ಸಮಾಧಾನವನ್ನು ನಾನು ನಿಮಗೆ ಕೊಡುತ್ತೇನೆ. ನನ್ನಲ್ಲಿರುವ ಸಮಾಧಾನ ನಾನು ನಿಮಗೆ ಕೊಡ್ತೀನಿ. ಯೇಸು ಹೇಳ್ತಾನೆ ನನ್ನಲ್ಲಿರುವ ಸಮಾಧಾನ ಕೊಟ್ಬಿಡ್ತಾನೆ ಅಂದೆ. ಮತ್ತು ಯೇಸು ಏನು ಮಾಡ್ತಾನೆ ರೀ? ಯೇಸುಗೆ ಸಮಾಧಾನಕ್ಕೆ ಏನು ಮಾಡಬೇಕು? ಈಗ ನನ್ನಲ್ಲಿರೋ ಸಮಾಧಾನ ಎಲ್ಲ ನಿಮ್ಗೆ ಕೊಟ್ಬಿಟ್ರೆ ನಾನೇನು ಮಾಡಬೇಕು? ಯೇಸು ಹೇಳ್ತಾನೆ ನನ್ನಲ್ಲಿರುವ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ಯಾಕೆ ಹೇಳ್ತಾನೆ ಆ ಥರ? ಯೇಸು ಪರಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಪರಲೋಕದಲ್ಲಿ ಏನು ರೇ? ದೇವರೊಂದಿಗೆ ವಾಸ, ಸಮಾಧಾನ ಏನು ಬೇಡ. ಹಲ್ಲೆಲೂಯಾ. ಹಾಗಾದರೆ ಸಮಾಧಾನ ಬೇಕು ಅಂದರೆ ಆ ಯೇಸು ಹತ್ರ ಬರ್ರಿ. ಯೇಸು ನಮಗೆ ಸಮಾಧಾನ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಸ್ತೋತ್ರ. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.